ಸಿನಿಮಾ ಜೇಸಿ ಬಹಳ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬಹಳ ಅಂದರೆ ಬಹಳ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸಿನಿಮಾ. ನನಗೆ ಯಾವಾಗಲೂ ನಮ್ಮ ಹುಡುಗರು ಕೇಳೋರು, ಡಾಲಿ ಥರ ಮತ್ತೆ ಯಾವಾಗ ಮಾಡ್ತೀರಾ ಅಂತ. ಡಾಲಿ ಥರ ನಾನು ಮತ್ತೆ ಮಾಡಿಲ್ಲ, ಆದರೆ ನಮ್ಮ ಹುಡುಗರಿಗೋಸ್ಕರ ಮ್ಯಾಡಿನ ಕರ್ಕೊಂಡ್ಬಂದು ಬಿಡ್ತಾ ಇದ್ದೀನಿ. ವೈಲೆಂಟ್ ಅಲ್ಲ, ಇನ್ನೋಸೆಂಟು, ಬಟ್ ಸಕ್ಕದ ಮಾಡಿದ್ದಾನೆ. ಎಲ್ಲರೂ ನಿಮಿಷ ಎಲ್ಲರ ಮನೆಯಿಂದನೂ ಇವತ್ತು ಹೆಂಗ್ ಹೀರೋಗಳು ಬರ್ತಾ ಇದ್ದಾರೆ. ಇವತ್ತು ಭಾಳ ಜಾಗ ಇದೆ, ಎಲ್ಲ ಮನೆಗಳಿಂದನೂ ಬರ್ತಾ ಇದ್ದಾರೆ. ಹಂಗೆ ಡಾಲಿ ಪಿಕ್ಚರ್ಸ್ ಅಂತ ನನ್ನದೊಂದು ಪುಟ್ಟ ಗೂಡು, ನನ್ನದೊಂದು ಪುಟ್ಟ ಮನೆ. ಆ ಮನೆಯಿಂದನೂ ನಿಮ್ಮ ಹೃದಯದಲ್ಲಿ ಮಾಸಿರಾಗಿ ಸಾಮ್ರಾಜ್ಯ ಕಟ್ಟುವಂಥ ಹುಡುಗ ಬರ್ತೀಯಾನೆ ಪ್ರಖ್ಯಾತ. ಇದನ್ನು ನೋಡ್ತಾರೆ, ಸಿನಿಮಾ ಬಂದು ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರದ್ದೊಂದು ಸಿನಿಮಾನ ಅಂದರೆ ಅಂಡರ್ವರ್ಲ್ಡ್ ಸಿನಿಮಾ ಕಟ್ಟೋದು ಬಹಳ ಕಷ್ಟ. ಇಷ್ಟೊಂದು ಸರಿ ಅದು ಬೇರೆ ಯಾರದನ್ನು ಕಾಪಿ ಮಾಡ್ತಿರೋ ಥರ ಅನಿಸ್ತಾ ಇರುತ್ತೆ. ಬಟ್ ಚೇತನ್ ಜಯರಾಮ್ ಬಹಳ ಚೆನ್ನಾಗಿ ಆ ವರ್ಲ್ಡ್ನ ಬಹಳ ಚೆನ್ನಾಗಿ ಕಟ್ಟಿದ್ದಾನೆ. ಚೇತನ್ ಸೂಪರ್. ಭಾವನ ಅವರು ಹೆಸರು ಬರುವಂಥ ಅಂಶಗಳು ಅಷ್ಟು ಚೆನ್ನಾಗಿ ನಟಿಸಿದ್ದಾರೆ ಸಿನಿಮಾದಲ್ಲಿ, ಬಹಳ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಹಂಸ ಮೇಡಮು, ರಾಕಾ ಒಳ್ಳೆ ವಿಲನ್ನು, ಎಲ್ಲ ನಮ್ಮ ಮಾಸ್ತಿಯವ್ರ ಸಂಭಾಷಣೆ, ನಮ್ಮ ತಿಲ್ಲರ್ ಮಂಜು ಮಾಸ್ಟ್ರು, ಪ್ರತಿಯೊಬ್ಬರು ನಮ್ಮ ಅರ್ಜುನ್ ಅವ್ರ ಕೊರಿಯೋಗ್ರಫಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ. ಆ್ಯಕ್ಷನ್ ಎಲ್ಲ ಹೊಸ ಬ್ಯೂಟಿಫುಲ್, ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಥಿಯೇಟ್ರಿಗೆ ಬಂದು ಜೇಸಿ ನೋಡಿ 100% ಭಾಳ ಖುಷಿ ಪಡ್ತೀರ. ಎಸ್ಪೆಷಲಿ ನಮ್ಮ ಹುಡುಗರು, ನಿಮ್ಗೆಲ್ರಿಗೂ ಬಹಳ ಒಳ್ಳೆಯ ಮೆಸೇಜ್ ಕೂಡ ಇದೆ. ಎಸ್ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಭಾಳ ಜನ ಇಲ್ಲಿ ಸಿನಿಮಾಸಕ್ತರು ಬಂದಿರ ಎಲ್ಲ, ದಯವಿಟ್ಟು ನಿಮ್ಮ ಅನಿಸಿಕೆಗಳು ಹೊರಗಡೆ ಮೀಡಿಯಾ ಇದೆ, ದಯವಿಟ್ಟು ಮಾತಾಡ್ಬಿಟ್ಟು ಹೋಗಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಆನೆಸ್ಟಾಗಿ ಹೇಳಿ. ನೋ ಫೇಕ್ ರಿವ್ಯೂಸ್, ನಥಿಂಗ್. ನಿಮ್ಗೆ ಅನಿಸಿರೋದನ್ನ ಹೇಳಿ ಅಷ್ಟೇ.